ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಫ್ರೈಡೇ ಮಾರ್ನಿಂಗ್ ಬಂದೇ ಹೋಯ್ತು. ಫ್ರೆಂಡ್ಸ್, ಇವತ್ತು ಇನ್ನೇನು ಲಕ್ಷ್ಮೀ ಹಬ್ಬಕ್ಕೂ ಎಲ್ಲನೂ ಕ್ಲೀನ್ ಮಾಡಬೇಕಿತ್ತು. ಆದರೆ ನಾನು ಫ್ರೆಂಡ್ಸ್ ಎಲ್ಲನೂ ಪೂರ್ತಿ ಎಲ್ಲ ಸ್ವಚ್ಛ ಮಾಡಿ ನೋಡಿ, ಫೋಟೋ ಎಲ್ಲನೂ ಒರೆಸಿ ಫ್ರೆಂಡ್ಸ್ ಪೂಜೆ ಮಾಡಿದ್ದೀನಿ. ಫ್ರೆಂಡ್ಸ್, ನನ್ನ ಪರ್ಸ್ ಶಿಫ್ಟು ನಿಮಗೆಲ್ಲ ಗೊತ್ತೇ ಗೊತ್ತು. ನಾನು 6 ಗಂಟೆಗೆಲ್ಲ ಡ್ಯೂಟಿಗೆ ಹೋಗಬೇಕು. ಫ್ರೆಂಡ್ಸ್ ನೋಡಿ, 2 ಲೀಟ್ರ್ ಎಣ್ಣೆ ತಂದಿದೆ, ಅದರಲ್ಲಿ 1 ಲೀಟ್ರ್ ಖಾಲಿ ಆಗಿದೆ. ಇನ್ನು ಫ್ರೆಂಡ್ಸ್, ಸಾಂಬ್ರಾಣಿ ಮತ್ತು ಇದನ್ನೆಲ್ಲ ಬತ್ತಿಯೆಲ್ಲ ನಾನು ಒಟ್ಟಿಗೆ ಮಾರ್ಕೆಟ್ಗೆ ಹೋಗ್ತಾ ಇರೋದು. ಈ ಸಲ ಇನ್ನೂ ನಾನು ತಗೊಂಡು ಬಂದಿಲ್ಲ. ಇನ್ನು ಹೆಂಗೂ ಲಕ್ಷ್ಮೀ ಹಬ್ಬ ಬಂದೇ ಬಂತಲ್ಲ ಫ್ರೆಂಡ್ಸ್, ತರಬೇಕಲ್ಲ. ಇನ್ನು ಹೂವು ಮಾಮೂಲಿ ಒಂದು ವಾರಕ್ಕೆ ನಾನು 100 ರೂಪಾಯಿಗೆ ತಂದು ಇಟ್ಕೊಬಿಡ್ತೀನಿ ಫ್ರೆಂಡ್ಸ್. ಫ್ರಿಜ್ಜಲ್ಲಿ ಇಟ್ಟಿದ್ರೆ ಅದನ್ನೇ ಡೈಲಿ ಪೂಜೆ ಮಾಡ್ತೀನಿ. ಇನ್ನು ಫ್ರೆಂಡ್ಸ್, ಮಾವಿನೆಲೆ ನಮ್ಮ ಮನೆ ಹತ್ರನೇ ಒಂದು ಮರ ಐತೆ, ಒಂದು 4 ಎಕ್ಸ್ಟ್ರಾ ಐತೆ. ಅದನ್ನು ಸುಮ್ಮನೆ ಹಂಗೆ ಲಕ್ಷ್ಮೀ ಫೋಟೋಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಲಕ್ಷ್ಮೀ ಫೋಟೋನ ತೆಗೆದು ಎಲ್ಲೂ ಇಡಲ್ಲ. ಸ್ವಲ್ಪ ಜನ ಲಕ್ಷ್ಮೀ ಫೋಟೋನ ತೆಗೆದಿಡ್ತಾರೆ, ಲಕ್ಷ್ಮೀ ವಿಗ್ರಹನ ತೆಗೆದು ಒಳಗಡೆ ಇಟ್ಟು ಮುಚ್ಚಿಟ್ಬಿಡ್ತಾರೆ. ನಾನು ಹಂಗೇನಿಲ್ಲ ಫ್ರೆಂಡ್ಸ್, ಹಂಗೆ ಪೂಜೆ ಮಾಡ್ತೀನೋ ಹಂಗೆ ತೆಗ್ದು ಥರ ನೇತಾಕಿರ್ತೀನಿ. ಪೂಜೆ ಮಾಡುವಾಗ ಅದಕ್ಕೆ ಒಂದು ಹೂವು ನೀರು ಹಾಕಿ ಒಂದು ಹೂವು ಮಾಡಿಸ್ತೀನಿ ಫ್ರೆಂಡ್ಸ್. ಯಾವಾಗಲೂ ಹಂಗೆ ಫ್ರೆಂಡ್ಸ್, ಅದನ್ನು ಸುಮ್ಮನೆ ಒಳಗಡೆ ಇಟ್ಟರೆ ಏನು, ಹೆಂಗೂ ಮಾಮೂಲಿ ನಾವು ಪೂಜೆ ಮಾಡೇ ಮಾಡ್ತೀವಲ್ಲ. ಇನ್ನು ಫ್ರೆಂಡ್ಸ್ ನೋಡಿ, ಪೂಜೆ ಎಲ್ಲ ಆಯಿತು. ಬನ್ನಿ, ಇವತ್ತು ವೆರೈಟಿ ಪಲ್ಯ ಮಾಡ್ತಾಯಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದನ್ನೆಲ್ಲ ಈಗ ಸೋಪ್ ಹಾಕಿ ಉಜ್ಜಿ ತೊಳೆದೆ. ನನ್ನ ಮಗಳು ಸಾಟರ್ಡೆ ನಾನೆಲ್ಲನೂ ವಾಶ್ ಮಾಡ್ತೀನಿ ಅಂತ ಹೇಳಿದ್ವಿ. ಇನ್ನು ಫ್ರೆಂಡ್ಸ್ ನೋಡಿ, ತೆಂಗಿನಕಾಯಿನ ನಾನು ಈಗ ತೆಗೆದಿದ್ದೀನಿ ಕಳಸಿಂದ, ಅದನ್ನು ನಾನು ಹೊಡಿತೀನಿ. ಈಗ ನಮಗೇನಕ್ಕಾದ್ರೂ ಬೇಕಲ್ಲ ಪಲ್ಯಕ್ಕೆಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಸಮಾಧಾನನೇ ಆಗಲ್ಲ ಪೂಜೆ ಮಾಡಿಲ್ಲ ಶುಕ್ರವಾರ ಅಂದರೆ. ನೋಡಿ, ಮಾವಿನ ಎಲೆ ಎಲ್ಲನೂ ಚೇಂಜ್ ಮಾಡಿದ್ದೀನಿ ಫ್ರೆಂಡ್ಸ್. ಅದು ಬ್ಯಾಕ್ ಸೈಡು ಸ್ಟಿಕ್ಕರು ನಾನು ಅಮೆಜಾನಲ್ಲಿ ಬುಕ್ ಮಾಡಿ ತಗೊಂಡಿದ್ದೆ, ಆದರೆ ಫುಲ್ಲೇನು ಅಂಟಿಸಿಲ್ಲ. ನೋಡೋಣ ಫ್ರೆಂಡ್ಸ್, ಒಂದೇ ಒಂದು ಫೋಟೋದಲ್ಲಿ ಎಲ್ಲನೂ ಮಾಡಿಸಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮಗೂ ಈಜಿ ಆಗುತ್ತಲ್ಲ ಪೂಜೆ ಮಾಡೋಕ್ಕೆ. ಬನ್ನಿ ಫ್ರೆಂಡ್ಸ್, ಇನ್ನು ಒಳಗಡೆ ಏನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ದೇವ್ರ ಮನೆ ಅಂತೂ ಫುಲ್ ಸ್ವಚ್ಛ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ನಂದು ಸ್ಟ್ಯಾಂಡ್ ಒಳಗಡೆನೇ ಇಟ್ಕೊಂಡಿರ್ತೀನಿ. ಈ ಕಾಯಿ ಇವಾಗ ಹೊಡಿಬೇಕು. ಇನ್ನು ಫ್ರೆಂಡ್ಸ್, ಸ್ಟವ್ ಎಲ್ಲ ಫುಲ್ಲು ನೋಡಿ ಕ್ಲೀನ್ ಮಾಡಿದ್ದೀನಿ. ಅದೊಂದು ಸ್ವಲ್ಪ ನಿಮಗೆ ತೋರಿಸ್ತೀನಿ. ಸ್ಟ್ಯಾಂಡ್ ಹಂಗೆ ಇಟ್ಕೊಂಡು ಫುಲ್ಲು ಸ್ಟವ್ನ ಫ್ರೆಂಡ್ಸ್ ನಾನು ಕ್ಲೀನ್ ಮಾಡಿದ್ದೀನಿ. ಅದು ಒಂದು ಬೀಕೋ ತಂದು ಇಟ್ಕೊಂಡಿದ್ದೆ ಫ್ರೆಂಡ್ಸ್, ಅದು ಖಾಲಿ ಆಗಿದೆ. ಈಗ ಇನ್ನೊಂದು ತಗೋಬೇಕು. ಈಗ ಮಾಮೂಲಿ ನಾನು ಏನು ಮನೆಯಲ್ಲಿ ಪಾತ್ರೆ ವಾಶ್ ಮಾಡ್ತೀನಿ ಅದರಲ್ಲೇ ಇಟ್ಟಿದ್ದೀನಿ. ಬನ್ನಿ ಫ್ರೆಂಡ್ಸ್, ಸ್ಟವ್ ಆನ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಮಾಮೂಲಿ ಬಾಣಲೆ ಇಡ್ತಾಯಿದ್ದೀನಿ. ಯಾಕೋ ಕಾಣಿಸ್ತಾ ಇಲ್ಲ ಇದು ಫ್ರೆಂಡ್ಸ್ ನಿಮಗೆ. ನೋಡಿ ಫ್ರೆಂಡ್ಸ್, ಈಗ ಕರೆಕ್ಟ್ ಕಾಣಿಸುತ್ತೆ. ಬನ್ನಿ ಫ್ರೆಂಡ್ಸ್, ಒಂದು ವೆರೈಟಿ ಕ್ಯಾಪ್ಸಿಕಮ್ ಪಲ್ಯ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಕಾಯಿ ಫ್ರೆಂಡ್ಸ್, ಅದು ಎಣ್ಣೆ ಹಾಕೋಣ. ಇನ್ನು ಫ್ರೆಂಡ್ಸ್, ಬಜ್ಜಿ ಬೇಯಿಸಿದ ಎಣ್ಣೆ ಇತ್ತಲ್ಲ ಅದನ್ನೇ ಹಾಕೊಳ್ಳೋಣ. ಅದು ಯಾಕೆ ವೇಸ್ಟ್ ಮಾಡಬೇಕು. ನಾನೇನು ಸ್ಟವ್ ಡೈಲಿ ಇಷ್ಟು ಚೆನ್ನಾಗಿ ವಾಶ್ ಮಾಡಲ್ಲ ಫ್ರೆಂಡ್ಸ್, ಹಂಗೆ ಒರೆಸಿರ್ತೀನಿ. ಇವಾಗ ಸ್ವಲ್ಪ ಜಾಸ್ತಿ ಗಲೀಜಾಗಿತ್ತು ಅಂದ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಟ್ಟಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇನ್ನು ಫ್ರೆಂಡ್ಸ್ ಒಗ್ಗರಣೆಗೆ ಇದು ಫ್ರೆಂಡ್ಸ್ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಆಗುತ್ತೆ. ಇನ್ನು ಫ್ರೆಂಡ್ಸ್, ಸಾಸಿವೆ ಚಿಟಪಟ ಅಂತ ಐತೆ, ಜೀರಿಗೆ ಹಾಕಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಈಗ ಬೇಕಂದರೆ ಒಂದೆರಡು ಕಡಲೆ ಬೀಜ ಹಾಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸುಮ್ಮನೆ ನಾನೊಂದೆರಡು ಹಾಕ್ತೀನಿ. ನನ್ನ ಮಗಳಿಗೆ ಇಷ್ಟ ಇಲ್ಲ ಕಡಲೆ ಬೀಜ, ಆದರೂ ಒಂದೆರಡು ಹಾಕ್ತೀನಿ. ಇನ್ನು ಫ್ರೆಂಡ್ಸ್, ಎಳ್ಳು ನೀವು ಎಷ್ಟಾದರೂ ಹಾಕೊಳ್ಳಿ, ಅದು ನಿಮ್ಮ ಇಷ್ಟ. ಇನ್ನು ಫ್ರೆಂಡ್ಸ್, ಬಟಾಣಿ ನೋಡಿ ಕಾಣಿಸ್ತಾ ಇದೆಯಾ, ಈರುಳ್ಳಿ, ನಾನು ಸ್ವಲ್ಪ ಎಣ್ಣೆ ಕಮ್ಮಿ ಆಗಿದೆ ಫ್ರೆಂಡ್ಸ್, ಒಂಚೂರು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ತೀನಿ.
ತಕ್ಕ ಮಟ್ಟಕ್ಕಾದ್ರೂ ಸ್ವಲ್ಪ ಎಣ್ಣೆ ಇರಬೇಕಲ್ಲ ಫ್ರೆಂಡ್ಸ್, ಹಂಗಾಗಿ ನೋಡಿ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಬಟಾಣಿ. ಅದಾದಮೇಲೆ ಏನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೀವು ಕ್ಯಾಪ್ಸಿಕಮ್ನ ಯಾವಾಗಲೂ ಸ್ವಲ್ಪ ದಪ್ಪಾಗೆ ಕಟ್ ಮಾಡ್ಕೊಳ್ಳಿ. ಈಗ ಫ್ರೆಂಡ್ಸ್ ಕ್ಯಾಪ್ಸಿಕಮ್ಮು ಮತ್ತು ಕೋಸಿತ್ತು, ಅದನ್ನು ಹಾಕ್ತಾಯಿದ್ದೀನಿ. ಕೋಸು ಒಂದು ಸ್ವಲ್ಪನೇ ಫ್ರೆಂಡ್ಸ್, ಏನು ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಇತ್ತು. ನಿಮಗೆ ವೈಟ್ ಕಾಣಿಸ್ತಾ ಇರೋದೆಲ್ಲ ಎಳ್ಳು ಫ್ರೆಂಡ್ಸ್. ನಾನು ಎಳ್ಳನ್ನ ಎಲ್ಲ ಅಡುಗೆಗೂ ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಅದು ನಮಗೆ ಎಲ್ರಿಗೂ ಒಳ್ಳೆಯದು. ಇಲ್ಲ ಫ್ರೆಂಡ್ಸ್, ನಾವು ಅದನ್ನೇ ಬೇರೆ ಮಾಡ್ಕೊಂಡು ತಿನ್ನೋಕ್ಕಾಗೋದಲ್ಲ, ಅದಕ್ಕಾಗಿ ನಾನು ಏನು ಅಡುಗೆ ಮಾಡ್ತೀನಿ ಅದಕ್ಕೆ ಹಾಕ್ತೀನಿ. ಬನ್ನಿ ಉಪ್ಪು ಹಾಕೋಣ. ಉಪ್ಪು ಹಾಕಿದ್ರೆ ಬೇಗನೆ ಬೇಯುತ್ತೆ. ಇನ್ನು ಫ್ರೆಂಡ್ಸ್ ಟೊಮೊಟೊನ ಅಷ್ಟೇ ಅತಿ ಸಣ್ಣಗೆ ಏನು ಕಟ್ ಮಾಡಿಲ್ಲ. ಪಾತ್ರೆ ಎಲ್ಲ ಬೆಳಗಿದ್ದೀನಿ ಫ್ರೆಂಡ್ಸ್, ಪಾತ್ರೆ ಏನಿಲ್ಲ. ಇದೇನು ನೋಡಿದ್ರಲ್ಲ ಫ್ರೆಂಡ್ಸ್, ಹಿಂಗೆ ಒಗ್ಗರಣೆಲಿ ಸ್ವಲ್ಪ ನೀಟಾಗಿ ಡೈಲಿ ಆ ಟೈಮಲ್ಲಿ ನಾವು ಅರಿಶಿಣ ಪುಡಿ ಹಾಕಿದ್ದೀನಿ. ಇದು ನೀರು ಹಾಕಿ ಬೇಯಿಸೋದಕ್ಕೆ. ಆದರೆ ಸ್ವಲ್ಪ ಹೊತ್ತು ಒಗ್ಗರಣೆಲಿ ಬೇಯಿಸಬೇಕು. ಬೇಯಲಿ. ಇದು ಪಲ್ಯ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇನ್ನು ಫ್ರೆಂಡ್ಸ್ ನೋಡಿ, ಪನ್ನೀರ್ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಇದ್ರ ಜೊತೆಗೆ ಹಾಕೋಕ್ಕೆ ಫ್ರೆಂಡ್ಸ್ ಇಷ್ಟು ಬೆಂದರೆ ಸಾಕು. ಈ ಟೈಮಲ್ಲಿ ನಾವು ನೀರು ಹಾಕೋಣ ಬನ್ನಿ. ಬಾಣಲಿಗೆ ನೀರು ಹಾಕಿ ಇದು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಅಷ್ಟರಲ್ಲಿ ಪಾಲಕ್ನ ಕಟ್ ಮಾಡ್ಕೊಳ್ಳೋಣ ಆರಾಮಾಗಿ. ನೀರು ಹಾಕಿದ್ದೀನಿ ಫ್ರೆಂಡ್ಸ್. ಈಗ ನೀವು ಮನೇಲಿ ಯಾವುದನ್ನ ಸಾಂಬಾರಿಗೆ ಯೂಸ್ ಮಾಡ್ತೀರಾ ಪುಡಿನ, ಅದನ್ನೇ ಹಾಕೊಳ್ಳಿ ಫ್ರೆಂಡ್ಸ್, ಏನು ತೊಂದರೆ ಇಲ್ಲ. ನಮ್ಮ ಮನೇಲಿ ಸ್ವಲ್ಪ ಖಾರ, ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ ನಾನು ಅರ್ಧ ಸ್ಪೂನೇ ಹಾಕೋದು. ಆಮೇಲೆ ನೋಡ್ಕೊಳ್ಳೋಣ, ಖಾರ ಕಮ್ಮಿ ಇದ್ದರೆ ಹಾಕ್ತೀನಿ. ಇನ್ನು ಫ್ರೆಂಡ್ಸ್ ಅದು ಬೇಯೋಷ್ಟರಲ್ಲಿ ತೆಂಗಿನಕಾಯಿ ತುರ್ಕೊಂಡು ಪನ್ನೀರನ್ನ ಕಟ್ ಮಾಡ್ಕೊಳ್ಳೋಣ. ಇನ್ನು ಫ್ರೆಂಡ್ಸ್ ನೋಡಿ, ಬೇಯೋ ಟೈಮಲ್ಲಿನೇ ಪಾಲಕ್ ಪನ್ನೀರನ್ನ ಫ್ರೆಂಡ್ಸ್ ಈ ಥರ ಕಟ್ ಮಾಡಿದ್ದೀನಿ. ಅದರೊಳಗಡೆ ಹಾಕ್ಬಿಡಿ, ಅದೇನು ಬೇರೆ ಹಾಕ್ಬಿಡಿ. ನೋಡಿ ಫ್ರೆಂಡ್ಸ್, ನೋಡಿದ್ರಲ್ಲ ಫ್ರೆಂಡ್ಸ್, ಅದು ಬೇಯೋ ಅಷ್ಟೊಂದು ತೆಂಗಿನಕಾಯಿನ ತುರ್ಕೊಂಡು ಬರ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಪಲ್ಯ ರೆಡಿ ಆಯಿತು ಅಷ್ಟೇ ಫ್ರೆಂಡ್ಸ್. ಏನಕ್ಕೆ ಗೊತ್ತಾ, ದಪ್ಪ ಕಟ್ ಮಾಡಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅತೀ ಸಣ್ಣನೂ ಕಟ್ ಮಾಡಬಾರ್ದು ಫ್ರೆಂಡ್ಸ್. ಬನ್ನಿ ಈಗ ಲಾಸ್ಟಲ್ಲಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ಇತ್ತು, ಹಾಕ್ತಾಯಿದ್ದೀನಿ. ಇನ್ನು ಆಮೇಲೆ ತೆಂಗಿನಕಾಯಿ ಹಾಕಿದ್ದೀನಿ. ನೋಡೋದಲ್ಲ ಫ್ರೆಂಡ್ಸ್, ಕ್ಯಾಪ್ಸಿಕಮ್ ಪಲ್ಯ ನೀವು ರೈಸ್ಗಾದರೂ ತಿನ್ಬೋದು, ಯಾವುದಕ್ಕಾದರೂ. ಈಗ ಫ್ರೆಂಡ್ಸ್ ನಾನು ಇದನ್ನು ರಾಗಿ ರೊಟ್ಟಿಗೆ ಮಾಡಿದ್ದೀನಿ. ಬನ್ನಿ ಸ್ವಲ್ಪ ಹಿಂಗೆ ಹಾಕೋಣ. ನೆನಪಾದರೆ ಎಲ್ಲದಕ್ಕೂ ಹಿಂಗೆ ಹಾಕ್ತೀನಿ ಫ್ರೆಂಡ್ಸ್ ನಾನು, ಇಲ್ಲ ಅಂದರೆ ಇಲ್ಲ. ಈಗ ಟೈಮಲ್ಲಿ ಫ್ರೆಂಡ್ಸ್ ನಾವು ಉಪ್ಪು ಸರಿಯಾಗಿದೆಯಾ ಇಲ್ವಾ ನೋಡೋಣ. ಖಾರನೇ ಇದೆ ಫ್ರೆಂಡ್ಸ್. ಈ ಸಲ ನಮ್ಮನೆ ಖಾರದ ಪುಡಿ ಸ್ವಲ್ಪ ಖಾರ ಆಗಿದೆ, ಒಂಚೂರು ಉಪ್ಪು ಕಮ್ಮಿ ಆಗಿದೆ, ಹಾಕೋಣ. ನೋಡಿ ಫ್ರೆಂಡ್ಸ್, ಇಷ್ಟು ಉಪ್ಪು, ಜಾಸ್ತಿ ಆಗ್ತಾಯಿಲ್ಲ. ಲಾಸ್ಟ್ ಒಂದೇ ಒಂದಿದೆ, ಅದನ್ನು ಹಾಕ್ಬಿಡ್ತೀನಿ, ನೋಡ್ಕೊಳ್ಳಿ.
ಇನ್ನು ಫ್ರೆಂಡ್ಸ್ ನೋಡಿ ನಾನೆಲ್ಲಕ್ಕೂ ಸ್ವಲ್ಪ ಬೆಲ್ಲ ಹಾಕ್ತೀನಿ. ಇಷ್ಟೇ ಫ್ರೆಂಡ್ಸ್. ಇನ್ನು ಸ್ಟವ್ ಆಫ್ ಮಾಡಿದ್ರೆ ಇದ್ರ ಕೆಲಸ ಮುಗೀತು. ಇನ್ನು ಪನ್ನೀರು ನಿಮಗೆ ಕಾಣಿಸ್ತಾ ಇದೆ ಇದರೊಳಗಡೆ. ಫ್ರೆಂಡ್ಸ್ ನಾವು ಒಂದು ತಂದರೆ 2 ದಿವಸ ಮಾಡ್ತೀವಿ. ಮೊನ್ನೆ ಪನ್ನೀರು ಪಾಲಕ್ ಸೊಪ್ಪು ಜೊತೆ ಹಾಕಿದೆ, ನಿಮ್ಗೆ ಆಲ್ರೆಡಿ ವೀಡಿಯೋ ತೋರಿಸಿದ್ದೀನಿ, ನೋಡಿದ್ರಲ್ಲ ಫ್ರೆಂಡ್ಸ್. ಯಾಕೆ ಇಷ್ಟು ನಾನು ಸ್ವಲ್ಪ ತೆಳ್ಳಗೆ ಮಾಡ್ತೀನಿ ಅಂದರೆ ರೈಸ್ಗಾದರೂ ಆಗುತ್ತೆ, ಯಾವುದಕ್ಕಾದ್ರೂ ಆಗುತ್ತೆ ಅಂದ್ಬಿಟ್ಟು ಈ ಥರ. ಇದನ್ನು ಫ್ರೆಂಡ್ಸ್ ನೀವು ನೋಡಿ, ಈ ರಸ ತೆಗೆದು ರೈಸ್ ತಿನ್ಬೋದು, ಇದರಲ್ಲಿ ಚಪಾತಿ ದೋಸೆ ಏನು ಬೇಕಾದರೂ ತಿನ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ನಾನು ಕೆಲಸ ಮಾಡ್ತಾರೆ ಪಾತ್ರೆ ಎಲ್ಲ ತೊಳೆದಾಯಿತು. ಇನ್ನು ಫ್ರೆಂಡ್ಸ್ ಸ್ವಲ್ಪ ಜ್ಯೂಸ್ ಒಂದು ರೆಡಿ ಮಾಡ್ಕೊಂಡ್ರೆ ಇಲ್ಲಿಗೆ ನನ್ನ ಕೆಲಸ ಮುಗೀತು ಫ್ರೆಂಡ್ಸ್. ಎಷ್ಟು ಈಸಿಯಾಗಿ ನೋಡಿ, ರುಬ್ಬಂಗಿಲ್ಲ, ಯಾವುದೂ ಇಲ್ಲ. ಇದೇ ಥರ ನೀವು ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.